ಬಸವರಾಜ್ ರಾಯರೆಡ್ಡಿ ಅವರು ಈ ತಿಂಗಳ ಹಿಂದೆ ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ತುಂಬಾ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳಿಂದ, ಅದರಲ್ಲೂ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಸರ್ಕಾರಕ್ಕೆ ನಮಗೆ ಗೊತ್ತಿಲ್ಲದ ಹಾಗೆ ಎಫೆಕ್ಟ್ ಆಗ್ತಾ ಇದೆ, ಸ್ವಲ್ಪ ಅಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಇದನ್ನ ತಾವು ನೋಡಿ? ನಾನು ರಾಯರೆಡ್ಡಿ ಅವರ ಮಾತಿಗೆ ನಾನು ಒಪ್ಪೋದಿಲ್ಲ. ಸರ್ಕಾರ ಒಂದೇ ಇರ್ಬೋದು, ಪಕ್ಷ ಒಂದೇ ಇರ್ಬೋದು, ಆದ್ರೆ ಅವ್ರು ನೋಡುವಂತ ದೃಷ್ಟಿನೇ ಬೇರೆ, ನಾನು ನೋಡುವಂತ ದೃಷ್ಟಿನೇ ಬೇರೆ. ಇದು ಮಹಿಳೆಯರಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ. ಮಹಿಳೆಯರ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಆರ್ಥಿಕ ಇಲಾಖೆಯ ಮುಖ್ಯಸ್ಥರು 17 ಬಾರಿ ಬಜೆಟ್ ಅನ್ನ ಮಂಡಿಸಿದಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಅವ್ರಿಗೆ ಆರ್ಥಿಕ ತಜ್ಞರಂತಾನೆ ನಾವೆಲ್ಲರೂ ಮಾತನಾಡ್ತೀವಿ. ನಾವಷ್ಟೇ ಅಲ್ಲ, ವಿರೋಧ ಪಕ್ಷದವರು ಕೂಡ ಅದನ್ನ ಒಪ್ಪಿಕೊಳ್ತಾರೆ. ಸೊ ರಾಯರೆಡ್ಡಿ ಅವ್ರ ಮಾತಿಗೆ ನನ್ನ ಸಹಮತ ಇಲ್ಲ. ಇದು ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡ್ತಾ ಇದೆ ಮತ್ತು ಆರ್ಥಿಕತೆ ತುಂಬಾ ಸುಭದ್ರವಾಗಿದೆ. ಅದನ್ನ ಚೆನ್ನಾಗಿನೇ ಸಿದ್ದರಾಮಯ್ಯ ಸಾಹೇಬರು ನಡ್ಸ್ಕೊಂಡು ಹೋಗ್ತಾರೆ. ಹೇಳ್ತಾ ಇದ್ರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರನೇ ಇದೆ ಅದು 5,000 ಕೋಟಿ ಅಂತ. ಮುಖ್ಯಮಂತ್ರಿಗಳಿಗೆ ನಾವು ಇದೇ ಪ್ರಶ್ನೆನ ಕೇಳಿದಾಗ ಅವ್ರು ಹೇಳ್ತಾರೆ, ಕೇಳ್ಬಿಟ್ಟು ಹೇಳ್ತೀನಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ. ಯಾರ ಹತ್ರ ಇದೆ ಅದ್ರ ಹೊಣೆಗಾರರು ಯಾರು? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರೋದೇ ಮುಖ್ಯಮಂತ್ರಿಗಳ ಹತ್ರ. ಇನ್ ಯಾರನ್ನ ಕೇಳಬೇಕು? ಅವ್ರು ಯಾರನ್ನ ಕೇಳ್ಬಿಟ್ಟು ಇನ್ಯಾವಾಗ ಹೇಳ್ತಾರೆ? ಆಲ್ರೆಡಿ 3 ವರ್ಷ ಮುಗೀತು, ಇನ್ ಯಾವಾಗ ಹೇಳ್ತಾರೆ ಆ ಹಣದ ಬಗ್ಗೆ? ನೋಡಿ, ಇದು ನೀವು ಕೇಳ್ತಾ ಇರೋದು ಫೆಬ್ರವರಿ ಮಾರ್ಚ್ ಇದ್ದು, ಹೋದ ವರ್ಷದ ಫೆಬ್ರವರಿ ಮಾರ್ಚ್ ಇದ್ದು. ಈ ವರ್ಷ ಫೆಬ್ರವರಿ ಮಾರ್ಚ್ ನಾನು ಬಹಳಷ್ಟು ಮುಂದಾಲೋಚನೆ ಮಾಡಿ ಬಹಳಷ್ಟು ಇದನ್ನ ಮಾಡಿಕೊಂಡು ನಾನು ಈಗಾಗಲೇ 5,000 ಕೋಟಿ ಹಣವನ್ನ ನಾನು ನನ್ನ ಇಲಾಖೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟೆ. ಯಾಕಂತಂದ್ರೆ ಹೋದ ಬಾರಿ ತರ ಇದು ಆಗಬಾರ್ದು ಅಂತ. ಆಮೇಲೆ ಈಗಾಗಲೇ ನಾನು ಮಾರ್ಚ್ ತಿಂಗಳ ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ. ಏಪ್ರಿಲ್ ತಿಂಗಳ ಹಣವನ್ನ ಇನ್ನೊಂದು ಅದು ಸೋಮವಾರದಿಂದ ಎಲ್ಲರಿಗೂ ಇದಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಬಿಪಿಎಲ್ ಕಾರ್ಡ್ ದಾರಂತಕ್ಕಂಥ ಫಲಾನುಭವಿಗಳಿಗೆ, ಅಂದ್ರೆ ಬಿಲೋ ಪಾವರ್ಟಿ ಲೆವೆಲ್, ಬಡತನ ರೇಖೆಗಿಂತ ಕೆಳಗಿರತಕ್ಕಂತಹ ಕುಟುಂಬದವರೆಗೆ ಗೃಹಲಕ್ಷ್ಮಿ ಹಣ ಹೋದ್ರೆ ಓಕೆ, ಅದು ಸಾರ್ವಕಾಲಿಕ ಅದನ್ನ ಒಪ್ಕೊಳ್ತಕ್ಕಂತಹ ವಿಷಯ. ಆದ್ರೆ ಇವಾಗ ಬಡತನ ರೇಖೆಗಿಂತ ಮೇಲೋದಲ್ಲಿರತಕ್ಕಂತಹ ಕುಟುಂಬದವರಿಗೆ ಆ ಒಂದು ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ ಅಂತಕ್ಕಂತಹ ಒಂದು ವರ್ಗದ ಒಂದು ಆರೋಪ ಅಥವಾ ಒಂದು ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ. ಸೊ ಹಾಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಏನಾದರೂ ಗೈಡ್ಲೈನ್ಸ್ ತಂದಿದ್ದೀರಾ ಅಂತ? ನೋಡಿ, ನಮ್ಮ ಇಲಾಖೆಯಿಂದ ಅಂತೂ ನಾವೇನು ಗೈಡ್ಲೈನ್ಸ್ ಇದನ್ನ ಮಾಡ್ತಾ ಇಲ್ಲ. ನಾವು ಫಸ್ಟ್ ನಾವೇನ್ ಮಾತು ಕೊಟ್ಟಿದ್ವಿ, ಬಿಪಿಎಲ್, ಎಪಿಎಲ್, ಅಂತ್ಯೋದಯ, ಓನ್ಲಿ GST ಪೇ ಇರಬಾರ್ದು, ಇನ್ಕಮ್ ಟ್ಯಾಕ್ಸ್ ಪೇ ಇರಬಾರ್ದು. ಇದಿಷ್ಟೇ ನಮ್ಮ ಕ್ಲಾರಿಟಿ. ಡೇ 1 ಇಂದ ಇಲ್ಲಿಯವರೆಗೆ, ಈ ಗಳಿಗೆವರೆಗೂ ನಂದು ಅಷ್ಟೇ ಕ್ಲಾರಿಟಿ. ಇದಾದ ನಂತರ ಏನಾದ್ರೂ ಆಹಾರ ಸಚಿವರು ಮುನಿಯಪ್ಪಾಜಿ ಅವರು ಏನಾದ್ರೂ ತಮ್ಮ ಇಲಾಖೆಯಲ್ಲಿ ಏನಾದ್ರೂ ಬಿಪಿಎಲ್ ಕಾರ್ಡು, ಎಪಿಎಲ್ ಕಾರ್ಡು ಅಂತ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅವಾಗ ನಾವು ಅದನ್ನ ಡಿಸಿಷನ್ ತಗೊಳ್ಬೇಕಾಗಿರುವಂತ ಪ್ರಸಂಗ ಅವಾಗ ಉದ್ಭವಿಸುತ್ತೆ. ಈಗ ಸದ್ಯಕ್ಕೆ ಆ ರೀತಿ ಇದೇನಿಲ್ಲ. ಬಸವರಾಜ್ ರಾಯರೆಡ್ಡಿ ಅವರು ಈ ತಿಂಗಳ ಹಿಂದೆ ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ತುಂಬಾ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳಿಂದ, ಅದರಲ್ಲೂ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಸರ್ಕಾರಕ್ಕೆ ನಮಗೆ ಗೊತ್ತಿಲ್ಲದ ಹಾಗೆ ಎಫೆಕ್ಟ್ ಆಗ್ತಾ ಇದೆ, ಸ್ವಲ್ಪ ಅಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಇದನ್ನ ತಾವು ನೋಡಿ? ನಾನು ರಾಯರೆಡ್ಡಿ ಅವರ ಮಾತಿಗೆ ನಾನು ಒಪ್ಪೋದಿಲ್ಲ. ಸರ್ಕಾರ ಒಂದೇ ಇರ್ಬೋದು, ಪಕ್ಷ ಒಂದೇ ಇರ್ಬೋದು, ಆದ್ರೆ ಅವ್ರು ನೋಡುವಂತ ದೃಷ್ಟಿನೇ ಬೇರೆ, ನಾನು ನೋಡುವಂತ ದೃಷ್ಟಿನೇ ಬೇರೆ. ಇದು ಮಹಿಳೆಯರಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ. ಮಹಿಳೆಯರ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಆರ್ಥಿಕ ಇಲಾಖೆಯ ಮುಖ್ಯಸ್ಥರು 17 ಬಾರಿ ಬಜೆಟ್ ಅನ್ನ ಮಂಡಿಸಿದಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಅವ್ರಿಗೆ ಆರ್ಥಿಕ ತಜ್ಞರಂತಾನೆ ನಾವೆಲ್ಲರೂ ಮಾತನಾಡ್ತೀವಿ. ನಾವಷ್ಟೇ ಅಲ್ಲ, ವಿರೋಧ ಪಕ್ಷದವರು ಕೂಡ ಅದನ್ನ ಒಪ್ಪಿಕೊಳ್ತಾರೆ. ಸೊ ರಾಯರೆಡ್ಡಿ ಅವ್ರ ಮಾತಿಗೆ ನನ್ನ ಸಹಮತ ಇಲ್ಲ. ಇದು ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡ್ತಾ ಇದೆ ಮತ್ತು ಆರ್ಥಿಕತೆ ತುಂಬಾ ಸುಭದ್ರವಾಗಿದೆ. ಅದನ್ನ ಚೆನ್ನಾಗಿನೇ ಸಿದ್ದರಾಮಯ್ಯ ಸಾಹೇಬರು ನಡ್ಸ್ಕೊಂಡು ಹೋಗ್ತಾರೆ. ಹೇಳ್ತಾ ಇದ್ರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರನೇ ಇದೆ ಅದು 5,000 ಕೋಟಿ ಅಂತ. ಮುಖ್ಯಮಂತ್ರಿಗಳಿಗೆ ನಾವು ಇದೇ ಪ್ರಶ್ನೆನ ಕೇಳಿದಾಗ ಅವ್ರು ಹೇಳ್ತಾರೆ, ಕೇಳ್ಬಿಟ್ಟು ಹೇಳ್ತೀನಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ. ಯಾರ ಹತ್ರ ಇದೆ ಅದ್ರ ಹೊಣೆಗಾರರು ಯಾರು? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರೋದೇ ಮುಖ್ಯಮಂತ್ರಿಗಳ ಹತ್ರ. ಇನ್ ಯಾರನ್ನ ಕೇಳಬೇಕು? ಅವ್ರು ಯಾರನ್ನ ಕೇಳ್ಬಿಟ್ಟು ಇನ್ಯಾವಾಗ ಹೇಳ್ತಾರೆ? ಆಲ್ರೆಡಿ 3 ವರ್ಷ ಮುಗೀತು, ಇನ್ ಯಾವಾಗ ಹೇಳ್ತಾರೆ ಆ ಹಣದ ಬಗ್ಗೆ? ನೋಡಿ, ಇದು ನೀವು ಕೇಳ್ತಾ ಇರೋದು ಫೆಬ್ರವರಿ ಮಾರ್ಚ್ ಇದ್ದು, ಹೋದ ವರ್ಷದ ಫೆಬ್ರವರಿ ಮಾರ್ಚ್ ಇದ್ದು. ಈ ವರ್ಷ ಫೆಬ್ರವರಿ ಮಾರ್ಚ್ ನಾನು ಬಹಳಷ್ಟು ಮುಂದಾಲೋಚನೆ ಮಾಡಿ ಬಹಳಷ್ಟು ಇದನ್ನ ಮಾಡಿಕೊಂಡು ನಾನು ಈಗಾಗಲೇ 5,000 ಕೋಟಿ ಹಣವನ್ನ ನಾನು ನನ್ನ ಇಲಾಖೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟೆ. ಯಾಕಂತಂದ್ರೆ ಹೋದ ಬಾರಿ ತರ ಇದು ಆಗಬಾರ್ದು ಅಂತ. ಆಮೇಲೆ ಈಗಾಗಲೇ ನಾನು ಮಾರ್ಚ್ ತಿಂಗಳ ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ. ಏಪ್ರಿಲ್ ತಿಂಗಳ ಹಣವನ್ನ ಇನ್ನೊಂದು ಅದು ಸೋಮವಾರದಿಂದ ಎಲ್ಲರಿಗೂ ಇದಾಗುತ್ತೆ, ಕ್ರೆಡಿಟ್ ಆಗುತ್ತೆ.
ಬಿಪಿಎಲ್ ಕಾರ್ಡ್ ದಾರಂತಹ ಫಲಾನುಭವಿಗಳಿಗೆ ಅಂದ್ರೆ ಬಿಲೋ ಪಾವರ್ಟಿ ಲೆವೆಲ್ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಕುಟುಂಬದವರೆಗೆ ಗೃಹಲಕ್ಷ್ಮಿ ಹಣ ಹೋದ್ರೆ ಓಕೆ, ಅದು ಸಾರ್ವಕಾಲಿಕ ಅದನ್ನ ಒಪ್ಕೊಳ್ತಕ್ಕಂತಹ ವಿಷಯ. ಆದ್ರೆ ಇವಾಗ ಬಡತನ ರೇಖೆಗಿಂತ ಮೇಲೋದಲ್ಲಿರ್ತಕ್ಕಂತಹ ಕುಟುಂಬದವರೆಗೆ ಆ ಒಂದು ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ ಅಂತಕ್ಕಂತಹ ಒಂದು ವರ್ಗದ ಒಂದು ಆರೋಪ ಅಥವಾ ಒಂದು ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ. ಸೊ ಹಾಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಏನಾದರೂ ಗೈಡ್ಲೈನ್ಸ್ ತಂದಿದ್ದೀರಾ ಅಂತ? ನೋಡಿ, ನಮ್ಮ ಇಲಾಖೆಯಿಂದ ಅಂತೂ ನಾವೇನು ಗೈಡ್ಲೈನ್ಸ್ ಇದನ್ನ ಮಾಡ್ತಾ ಇಲ್ಲ. ನಾವು ಫಸ್ಟ್ ನಾವೇನ್ ಮಾತು ಕೊಟ್ಟಿದ್ವಿ, ಬಿಪಿಎಲ್, ಎಪಿಎಲ್, ಅಂತ್ಯೋದಯ, ಓನ್ಲಿ GST ಪೇ ಇರಬಾರ್ದು, ಇನ್ಕಮ್ ಟ್ಯಾಕ್ಸ್ ಪೇ ಇರಬಾರ್ದು. ಇದಿಷ್ಟೇ ನಮ್ಮ ಕ್ಲಾರಿಟಿ. ಡೇ 1 ಇಂದ ಇಲ್ಲಿಯವರೆಗೆ ಈ ಗಳಿಗೆವರೆಗೂ ನಂದು ಅಷ್ಟೇ ಕ್ಲಾರಿಟಿ. ಇದಾದ ನಂತರ ಏನಾದ್ರೂ ಆಹಾರ ಸಚಿವರು ಮುನಿಯಪ್ಪಜಿ ಅವರು ಏನಾದ್ರೂ ತಮ್ಮ ಇಲಾಖೆಯಲ್ಲಿ ಏನಾದ್ರೂ BPL ಕಾರ್ಡು, APL ಕಾರ್ಡು ಅಂತ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅವಾಗ ನಾವು ಅದನ್ನ ಡಿಸಿಷನ್ ತಗೊಳ್ಬೇಕಾಗಿರುವಂತ ಪ್ರಸಂಗ ಅವಾಗ ಉದ್ಭವಿಸುತ್ತೆ. ಈಗ ಸದ್ಯಕ್ಕೆ ಆ ರೀತಿ ಇದೇನಿಲ್ಲ. ಬಸವರಾಜ್ ರಾಯರೆಡ್ಡಿ ಅವರು ಈ ತಿಂಗಳಿಂದ ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ತುಂಬಾ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳಿಂದ, ಅದರಲ್ಲೂ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಸರ್ಕಾರಕ್ಕೆ ನಮಗೆ ಗೊತ್ತಿಲ್ಲದ ಹಾಗೆ ಎಫೆಕ್ಟ್ ಆಗ್ತಾ ಇದೆ, ಸ್ವಲ್ಪ ಅಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಇದನ್ನ ತಾವು ನೋಡಿ, ನಾನು ರಾಯರೆಡ್ಡಿ ಅವರ ಮಾತಿಗೆ ನಾನು ಒಪ್ಪೋದಿಲ್ಲ. ಸರ್ಕಾರ ಒಂದೇ ಇರಬಹುದು, ಪಕ್ಷ ಒಂದೇ ಇರಬಹುದು, ಆದ್ರೆ ಅವ್ರು ನೋಡುವಂತ ದೃಷ್ಟಿನೇ ಬೇರೆ, ನಾನು ನೋಡುವಂತ ದೃಷ್ಟಿನೇ ಬೇರೆ. ಇದು ಮಹಿಳೆಯರಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ. ಮಹಿಳೆಯರ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಆರ್ಥಿಕ ಇಲಾಖೆಯ ಮುಖ್ಯಸ್ಥರು 17 ಬಾರಿ ಬಜೆಟ್ ಅನ್ನ ಮಂಡಿಸಿದಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಅವರಿಗೆ ಆರ್ಥಿಕ ತಜ್ಞರಂತಾನೆ ನಾವೆಲ್ಲರೂ ಮಾತನಾಡ್ತೀವಿ. ನಾವಷ್ಟೇ ಅಲ್ಲ, ವಿರೋಧ ಪಕ್ಷದವರು ಕೂಡ ಅದನ್ನ ಒಪ್ಪಿಕೊಳ್ತಾರೆ. ಸೊ ರಾಯರೆಡ್ಡಿ ಅವ್ರ ಮಾತಿಗೆ ನನ್ನ ಸಹಮತ ಇಲ್ಲ. ಇದು ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡ್ತಾ ಇದೆ ಮತ್ತು ಆರ್ಥಿಕತೆ ತುಂಬಾ ಸುಭದ್ರವಾಗಿದೆ. ಅದನ್ನ ಚೆನ್ನಾಗಿನೇ ಸಿದ್ದರಾಮಯ್ಯ ಸಾಹೇಬರು ನಡ್ಸ್ಕೊಂಡು ಹೋಗ್ತಾರೆ. ಹೇಳ್ತಾ ಇದ್ರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರನೇ ಇದೆ ಅದು 5,000 ಕೋಟಿ ಅಂತ. ಮುಖ್ಯಮಂತ್ರಿಗಳಿಗೆ ನಾವು ಇದೇ ಪ್ರಶ್ನೆನ ಕೇಳಿದಾಗ ಅವ್ರು ಹೇಳ್ತಾರೆ, ಕೇಳ್ಬಿಟ್ಟು ಹೇಳ್ತೀನಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ. ಯಾರ ಹತ್ರ ಇದೆ ಅದ್ರ ಹೊಣೆಗಾರರು ಯಾರು? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರೋದೇ ಮುಖ್ಯಮಂತ್ರಿಗಳ ಹತ್ರ. ಇನ್ ಯಾರನ್ನು ಕೇಳಬೇಕು? ಅವ್ರು ಇನ್ಯಾರನ್ನು ಕೇಳ್ಬಿಟ್ಟು ಇನ್ಯಾವಾಗ ಹೇಳ್ತಾರೆ? ಆಲ್ರೆಡಿ 3 ವರ್ಷ ಮುಗೀತು, ಇನ್ ಯಾವಾಗ ಹೇಳ್ತಾರೆ ಆ ಹಣದ ಬಗ್ಗೆ? ನೋಡಿ, ಇದು ನೀವು ಕೇಳ್ತಾ ಇರೋದು ಫೆಬ್ರವರಿ ಮಾರ್ಚ್ ಇದ್ದು, ಹೋದ ವರ್ಷದ ಫೆಬ್ರವರಿ ಮಾರ್ಚ್ ಇದ್ದು. ಈ ವರ್ಷ ಫೆಬ್ರವರಿ ಮಾರ್ಚ್ ನಾನು ಬಹಳಷ್ಟು ಮುಂದಾಲೋಚನೆ ಮಾಡಿ ಬಹಳಷ್ಟು ಇದನ್ನ ಮಾಡಿಕೊಂಡು ನಾನು ಈಗಾಗಲೇ 5,000 ಕೋಟಿ ಹಣವನ್ನ ನಾನು ನನ್ನ ಇಲಾಖೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟೆ. ಯಾಕಂತಂದ್ರೆ ಹೋದ್ ಬಾರಿ ತರ ಇದು ಆಗಬಾರ್ದು ಅಂತ. ಆಮೇಲೆ ಈಗಾಗಲೇ ನಾನು ಮಾರ್ಚ್ ತಿಂಗಳ ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ. ಏಪ್ರಿಲ್ ತಿಂಗಳ ಹಣವನ್ನ ಇನ್ನೊಂದು ಅದು ಸೋಮವಾರದಿಂದ ಎಲ್ಲರಿಗೂ ಇದಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಬಿಪಿಎಲ್ ಕಾರ್ಡ್ ದಾರಂತಹ ಫಲಾನುಭವಿಗಳಿಗೆ ಅಂದ್ರೆ ಬಿಲೋ ಪಾವರ್ಟಿ ಲೆವೆಲ್ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಕುಟುಂಬದವರೆಗೆ ಗೃಹಲಕ್ಷ್ಮಿ ಹಣ ಹೋದ್ರೆ ಓಕೆ, ಅದು ಸಾರ್ವಕಾಲಿಕ ಅದನ್ನ ಒಪ್ಕೊಳ್ತಕ್ಕಂತಹ ವಿಷಯ. ಆದ್ರೆ ಇವಾಗ ಬಡತನ ರೇಖೆಗಿಂತ ಮೇಲೋದಲ್ಲಿರ್ತಕ್ಕಂತಹ ಕುಟುಂಬದವರೆಗೆ ಆ ಒಂದು ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ ಅಂತಕ್ಕಂತಹ ಒಂದು ವರ್ಗದ ಒಂದು ಆರೋಪ ಅಥವಾ ಒಂದು ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ. ಸೊ ಹಾಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಏನಾದರೂ ಗೈಡ್ಲೈನ್ಸ್ ತಂದಿದ್ದೀರಾ ಅಂತ? ನೋಡಿ, ನಮ್ಮ ಇಲಾಖೆಯಿಂದ ಅಂತೂ ನಾವೇನು ಗೈಡ್ಲೈನ್ಸ್ ಇದನ್ನ ಮಾಡ್ತಾ ಇಲ್ಲ. ನಾವು ಫಸ್ಟ್ ನಾವೇನ್ ಮಾತು ಕೊಟ್ಟಿದ್ವಿ, BPL, APL, ಅಂತ್ಯೋದಯ, ಓನ್ಲಿ GST ಪೇ ಇರಬಾರ್ದು, ಇನ್ಕಮ್ ಟ್ಯಾಕ್ಸ್ ಪೇ ಇರಬಾರ್ದು. ಇದಿಷ್ಟೇ ನಮ್ಮ ಕ್ಲಾರಿಟಿ. ಡೇ 1 ಇಂದ ಇಲ್ಲಿಯವರೆಗೆ ಈ ಗಳಿಗೆವರೆಗೂ ನಂದು ಅಷ್ಟೇ ಕ್ಲಾರಿಟಿ. ಇದಾದ ನಂತರ ಏನಾದ್ರೂ ಆಹಾರ ಸಚಿವರು ಮುನಿಯಪ್ಪಜಿ ಅವರು ಏನಾದ್ರೂ ತಮ್ಮ ಇಲಾಖೆಯಲ್ಲಿ ಏನಾದ್ರೂ BPL ಕಾರ್ಡು, APL ಕಾರ್ಡು ಅಂತ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅವಾಗ ನಾವು ಅದನ್ನ ಡಿಸಿಷನ್ ತಗೊಳ್ಬೇಕಾಗಿರುವಂತ ಪ್ರಸಂಗ ಅವಾಗ ಉದ್ಭವಿಸುತ್ತೆ. ಈಗ ಸದ್ಯಕ್ಕೆ ಆ ರೀತಿ ಇದೇನಿಲ್ಲ.